ಹಾಯ್ ಹಲೋ ನಮಸ್ಕಾರ. ಬ್ಯೂಟಿಫುಲ್ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವತ್ತು ಕೆಂಪರವೆ ಸೊಪ್ಪನ್ನು ಬಳಸಿ ಒಂದು ಈಸಿ ಸಾಂಬಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಈಸಿ ಹಾಗೆ ತುಂಬ ಹೆಲ್ದಿ ಹಾಗೆ ತುಂಬಾ ವಿಟಮಿನ್ ಮಿನರಲ್ಸ್ ಇರುವಂಥ ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಹಾಗಾದರೆ ಬನ್ನಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಪೋರ್ಟ್ ಕೂಡ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ಈಸಿಯಾಗಿ ಮಾಡುವಂಥ ಕೆಂಪು ಹರವೆ ಸೊಪ್ಪನ್ನು ಬಳಸಿ ಮಾಡುವಂಥ ಒಂದು ಸಾಂಬಾರು ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲೊಂದು ಸಿಂಪಲ್ ಮಸಾಲೆನ ಕಡಿತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1 ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಹಾಗೆಯೇ ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ಸ್ವಲ್ಪ ವಾಟೆ ಹುಳಿ ತೊಗೊಂಡಿದ್ದೀನಿ. ವಾಟೆ ಹುಳಿ ಇಲ್ಲಾಂದರೆ ಹುಣಸೆ ಹುಳಿ ಯೂಸ್ ಮಾಡ್ಕೊಳ್ಳಿ. ಹಾಗೆ ಒಂದು 5ರಿಂದ 6 ಒಣಮೆಣಸನ್ನು ತೊಗೊಂಡಿದ್ದೀನಿ. ಸಿಂಪಲ್ ಮಸಾಲೆ ಇದು. ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಾಗಿ ಕಡಿಬೇಕಾಗುತ್ತೆ. ಇದಕ್ಕೇ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಇಲ್ಲಿ ಆಪ್ಷನಬಲ್, ಬೇಕಿದ್ರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ನೈಸಾಗಿ ರುಬ್ಕೊತಾ ಇದ್ದೀನಿ. ರುಬ್ಬಿರೋ ಮಸಾಲೆನ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಪಾತ್ರೆಗೆ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೆ 1 ದೊಡ್ಡ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಕೆಂಪಾಗಿ ಆಗಬೇಕು. ಈಗ ಈರುಳ್ಳಿ ಫ್ರೈ ಆಗ್ತಿದೆ. ಈಗ ನಾವು ಮೊದಲೇ ಕಟ್ ಮಾಡಿಟ್ಟಿರೋಂಥ ಕೆಂಪು ಹರವೆ ಸೊಪ್ಪನ್ನು 2-3 ಸಲ ವಾಶ್ ಮಾಡಿರೋಂಥ ಸೊಪ್ಪನ್ನು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಸೊಪ್ಪುಗಳನ್ನು ನೀವು ಆದಷ್ಟು 2-3 ಸಲ ವಾಶ್ ಮಾಡ್ಕೋಬೇಕಾಗುತ್ತೆ. ಹುಳ ಏನಾದರೂ ಇದೆಯಾ ಅಂತ ನೋಡಿಬಿಟ್ಟು ವಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಇದು ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಆಗಬೇಕು. ನೀರಲ್ಲಿರೋಂಥ ನೀರಿನ ಅಂಶ ಬಿಡಬೇಕು. ಈಗ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನೀವು ನೋಡ್ತಿದ್ದೀವಿ ಈ ಥರ ಚೆನ್ನಾಗಿ ನೀರಿರೋದ್ರಿಂದ ಚೆನ್ನಾಗಿ ಕಲಿಸ್ತೀವಿ. ಈಗ ನಾನು ನೀವು ಖಾರ ಹಾಕಿಕೊಳ್ಳಿ. ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಸಾಂಬಾರು ಮಿಕ್ಸ್ಕೊಂಡು ಇದನ್ನು ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಸ್ವಲ್ಪ ನೀರಿಗೆ ಹಾಕೋದು ನನಗೆ ಸಾಂಬಾರು ಆಗುತ್ತೆ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಉಪ್ಪು ಹಾಕಿಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕೋದ್ರಿಂದ ರುಚಿ ಇನ್ನೂ ಚೆನ್ನಾಗಿರುತ್ತೆ ಮತ್ತು ತುಂಬ ಸಪ್ಪೆ ಸಪ್ಪೆ ಅನಿಸೋದಿಲ್ಲ. ಈಗ ಇದು ಕುದಿಯೋದಕ್ಕೆ ಬಿಡೋಣ. ಜಸ್ಟ್ ಒಂದು 5 ನಿಮಿಷ ಕುದ್ದರೆ ಸಾಕಾಗುತ್ತೆ ಫ್ರೆಂಡ್ಸ್. ಈಸಿಯಾಗಿ ಮಾಡುವಂಥ ಹರವೆ ಸೊಪ್ಪಿನ ಸಾಂಬಾರಿಲ್ಲಿ ರೆಡಿಯಾಗಿದೆ. ಇದನ್ನು ನೀವು ಊಟದ ಜೊತೆ, ರೊಟ್ಟಿ ಜೊತೆ, ದೋಸೆ, ಚಪಾತಿ ಜೊತೆ ಎಲ್ಲದೂ ಜೊತೆ ಟ್ರೈ ಮಾಡ್ಬೋದು. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ, ಅವರಿಗೂ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ತುಂಬ ಈಸಿ ರೆಸಿಪಿ, ಇಂಟ್ರೆಸ್ಟಿಂಗ್ ರೆಸಿಪಿ, ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಬ್ಯೂಟಿಫುಲ್ ಅಡುಗೆ ಮನೆ. ನಮಸ್ಕಾರ. ಜೈ ಶ್ರೀರಾಮ್.